ಸಂಗಮೇಶ್ ಮಾವ ಬೇಗ ಬಾ ಅಂತ ಹೇಳಿದ್ರು. ನಾನು ಬರೋ ಮಠ ಅವ್ರು ಇಲ್ವಲ್ಲ. ಬೇಗನೆ ಬಾ, ಪರ್ಸನಲ್ ಮಾತಿದೆ, ನಿನ್ನ ಜೊತೆ ಮಾತಾಡೋದು. ಅಂದರೆ ನನ್ನ ಜೊತೆ ಮಾತಾಡೋದು ಮಾತು ಮರ್ತು ಬಿಟ್ರಾ ಏನ? ಛೇ, ಅವ್ರು ಈ ಮಾತು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಏನೇ ಆಗಲಿ ಅವರಿಗೋಸ್ಕರ ದಾರಿ ಕಾಯ್ದ್ರೆ ಆಯಿತು. ಹಲೋ ಸ್ವೀಟಿ. ವಾವ್ ಮಾಮ, ಬಂದ್ಬಿಟ್ರಾ ಮಾಮ? ಯಾರು ನೀನಾ? ನಾನೇ. ಯಾಕೆ ಗಾಬರಿಯಾದೆಯ ಚಿನ್ನ? ಪ್ರೀತಿಯಿಂದ ಮಾವ ಎಂದು ಕರೆದಿಯಲ್ಲ, ಇನ್ನೊಂದ್ಸಾರಿ ಕರಿ ನೋಡೋಣ ಮಾವ ಎಂದು. ಹಲೋ ಮಿಸ್ಟರ್, ನಾನು ಕರೆದಿದ್ದು ನಿಮ್ಮನ್ನಲ್ಲ. ನಿಮ್ಮಂತರ ಕೆಸರಿನಲ್ಲಿ ಬಿದ್ದವರಿಗೆ ಮಾವ ಅನ್ನಕ್ಕೆ ನನ್ನ ತಲೆಯನ್ನೇ ಕೆಟ್ಟಿಲ್ಲ. ಏನೋ ನನ್ನ ಸಂಗಮೇಶ್ ಮಾವ ಬಂದರಂತ ತಿಳಿದುಕೊಂಡು ಅವರಿಗೆ ಮಾಮ ಅಂತ ಕರೆದೆ. ನಿಮ್ಮಂತರ ಕರೀಲಿಕ್ಕೆ ನನಗೇನು ಹುಚ್ಚು ಹಿಡ್ದಿಲ್ಲ. ಹಾ, ಇಷ್ಟು ಧೈರ್ಯದಿಂದ ನನ್ನ ಭುಜ ಮುಟ್ಟಲು ನನಗೆ ಎಷ್ಟೋ ಧೈರ್ಯ. ಏನಂದೆ? ಧೈರ್ಯನ? ಹೆಣ್ಣೆ, ನಿನ್ನಂತ ಜುಜುಬಿ ಹೆಣ್ಣನ್ನು ಮುಟ್ಟಲು ನನಗೆ ಧೈರ್ಯ ಬೇಕು. ಹಠ ತೊಟ್ಟ ಎಷ್ಟೋ ಚಂದುಳ್ಳಿ ಚೆಲುವೆಯರ ಪಾಲಿಗೆ ಘಟ ಸರ್ಪವಾಗಿ ಅವರ ಬಾಳಿನಲ್ಲಿ ಅಡಿಯಿಟ್ಟು ಮುಡಿ ಮಾಡಿ ಬಿಸಾಡುವ ಈ ಪ್ರತಾಪನಿಗೆ ಧೈರ್ಯ ಇದೆಯಾ ಅಂತ ಕೇಳ್ತೀನಿ. ನಾನು ಮನಸ್ಸು ಮಾಡಿದರೆ ಕ್ಷಣದಲ್ಲಿಯೇ ಮಲಿನವಾಗುವುದು ಈ ನಿನ್ನ ಧ್ಯೇಯ. ನೋಡುವಂತೆ ನನ್ನ ಧೈರ್ಯ. ಹಲೋ ದುರಾಂಕಾರಿ, ದೂರ ನಿಂತು ಮಾತನಾಡು. ಅಲ್ಲೋ, ನಾನು ಯಾರಂತ ತಿಳಿದುಕೊಂಡು ಮಾತನಾಡ್ತಿದ್ದೀಯಾ? ನಿನ್ನನ್ನು ಮನಸ್ಸು ಮಾಡಿದರೆ ನನ್ನ ಮಾವಂದರು ನಿನ್ನನ್ನು ಮಣ್ಣಲ್ಲಿ ಮುಚ್ಚ ಹಾಕಿ ಬಿಡುತ್ತಾರೆ. ಅಂತ ಧೀರರಿದ್ದರೆ ನನ್ನ ಮಾವಂದರು. ಲೋ, ನೀನು ಗಂಡಸೆ ಆಗಿದ್ರೆ ನನ್ನ ಮಾವನ ಜೊತೆ ನಿಂತು ಮಾತನಾಡು. ಆವಾಗ ತಿಳಿತೈತಿ ನಿನ್ನ ಸೂರತನ ಎಷ್ಟಿದೆ ಅಂತ. ಬಡಿವಾರದ ಹೆಣ್ಣೆ, ನಿನ್ನ ಮಾವನ ಒಪ್ಪನೆ ಗಂಡಸ ಅಂತ ತಿಳಿದಿದ್ಯಾ? ಇನ್ನು ನಾವೆಲ್ಲರೂ ಬಳೆ ತಟ್ಟು ತಿರುಗುವ ಶಂಡರೆಂದು ತಿಳಿದಿದ್ಯಾ? ನೋಡು, ಈ ಪ್ರತಾಪನ ಮುಂದೆ ಗೊಡ್ಡು ಬೆದರಿಕೆಗಳನ್ನಿಟ್ಟು ಪಾರಾಗಲು ನೋಡಬೇಡ. ನಿನ್ನಂತ ಚಂದುಳ್ಳಿ ಚಲುವೆಯರನ್ನು ಆ ಬ್ರಹ್ಮ ಸೃಷ್ಟಿಸಿದ್ದು ನಮ್ಮಂತ ಯುವ ಪುರುಷರಿಗಾಗಿ. ಲೋ ಬಂಡ, ಹುಟ್ಟಿಸಿದ ಆ ಶಿವನಿಂದಲೇ ಅಲುಗಾಡಿಸುವ ಸಾಧ್ಯವೇ ಆಗ್ಲಿಲ್ಲ. ನಿನ್ನಿಂದ ನನಗೆ ಮಾಡ್ತಾ ಇದೆಯಾ? ಹೌದು ಮಗನೇ, ನಾನು ಯಾರು ಎಂಬುದು ಅರಿವಿಲ್ಲದೆ ಈ ಮಾತಾಡ್ತಿದೆಯಲ್ಲ, ಅದಕ್ಕೆ ನಿನ್ನಂತ ಕಾಮುಕರನ್ನೇ ಹೆದರಿ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ. ನನ್ನನ್ನು ನಿನ್ನ ಕಾಮದ ಆಟಕ್ಕೆ ಕರಿತಾ ಇದೆಯಲ್ಲ, ನಾನೇನು ಸುಳ್ಳು ಅಂತ ತಿಳಿದುಕೊಂಡಿಯೇನು? ಪಕ್ಕ ಮಾನವಂತರ ಮಗಳು ಕಣ ನಾನು. ಮಾನವಂತರ ಮಗಳು. ಎಲ್ಲಿದ್ದಾರೆ ಮಾನವತಿಯರು ಈ ಕಲಿಯುಗದಲ್ಲಿ? ಕೈಯಲ್ಲಿ ಪೂಜೆಯ ತಟ್ಟೆ ಹಿಡಿದುಕೊಂಡು ದೇವರಿಗೆ ಹೋಗಿ ಬರುತ್ತೇನೆಂದು ಹೇಳಿ ತನ್ನ ಮಿಂಡನೊಂದಿಗೆ ಕಾಮದಾಹವನ್ನು ತೀರಿಸಿಕೊಂಡು ಬರುವ ಮಹಾಗರತಿಯರಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಮಾನವನ್ನು ಕಳೆದುಕೊಂಡು ಮಹಾಗರತಿಯರಂತೆ ಸೋಗು ಹಾಕಿಕೊಂಡು ತಿರುಗುವ ಸುಮಂಗಲಿಯರಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ನೋಡು ಗಿರಿಜಾ, ದೊಡ್ಡ ಪುರಾಣದ ತತ್ವ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ಈ ನಿನ್ನ ಕೆಂದುಡಿಯಿಂದ ಮಧುರದ ಒಂದು ಮುತ್ತು.
ಬಾ ಗಿರಿಜಾ ಬಾ ನನ್ನ ಕಾಮದ ಒಂಟಿಯಾಗಿ ಚಿಕ್ಕ ಹೆಣ್ಣಿನ ಮೇಲೆ ಕಾಮ ತುಷ್ಟಿಯನ್ನು ತೀರಿಸಿಕೊಳ್ಳಲು ಹೊಟ್ಟಿದೆಯೇನೋ ಗೋಮುಖದವನೇ. ಲೇ ಸಂಗಮೇಶ, ನೋಡು, ಹೆತ್ತ ಮಾತುಗಳನ್ನಾಡಿ ನನ್ನ ಕ್ರೋಧಾಗ್ನಿಯನ್ನು ಹತ್ತಿಸಬೇಡ. ಇಂಥ ಹೆಣ್ಣುಗಳನ್ನು ಸೃಷ್ಟಿಸಿದ್ದು ಬ್ರಹ್ಮ ನಮ್ಮಂತ ಯುವ ಪುರುಷರಿಗಾಗಿ. ಇಂದು ನೀ ಬಂದು ಇವಳ ಮಾನ ಕಾಪಾಡಿದೆಯೇ, ಒಂದು ದಿನ ನಾನಿವಳನ್ನು ಅಪ್ಪಿ ಮುದ್ದಾಡದೆ ಬಿಡಲಾರೆ. ಬಾಯಿ ಮುಚ್ಚಲೆ, ಅತಿಯಾಗಿ ಜಂಬ ಕೊಚ್ಚಿಕೊಳ್ಳಬೇಡ. ಮಿತಿ ಮೀರಿತು. ಯಾವುದಕ್ಕಾಗಲಿ ಸಾಮರ್ಥ್ಯ ನಿನಗೊಬ್ಬನಿಗೆ ಇದೆ ಎಂದು ತಿಳಿದುಕೊಳ್ಳಬೇಡ. ಕೆಟ್ಟ ಕೆಲಸ ಮಾಡುತ್ತಿರುವ ನಿನಗೆ ಇಷ್ಟೊಂದು ಸಾಮರ್ಥ್ಯ ಇದ್ದರೆ ಕೆಟ್ಟವರನ್ನು ಅಟ್ಟ ಹಾಸಿ ಮೆರೆಯುವ ನನಗೆ ಎಷ್ಟು ಸಾಮರ್ಥ್ಯ ಇರಬಲ್ಲದು? ಇರಲಿ ಸಂಗಮೇಶ, ಇರಲಿ. ನಿನ್ನ ಸಾಮರ್ಥ್ಯ ನಿನ್ನಲ್ಲಿರ್ಲಿ, ನನ್ನ ಸಾಮರ್ಥ್ಯ ನನ್ನಲ್ಲಿರ್ಲಿ. ಹೊತ್ತು ಬಂದಾಗ ಯಾರು ಯಾರನ್ನು ಮೆಟ್ಟಿ ನಿಲ್ತಾರೋ ನೋಡೋಣ. ಒಂದಿಲ್ಲ ಒಂದು ದಿನ ನಾನಿವಳನ್ನು ಕದ್ದು ಮುದ್ದಾಡದೆ ಹೋದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಲೆಟ್ ಮೀ ಟ್ರೈ. जिस दिन तक तू छुपेगी छुपो, इस आग के पत्तों में एक ना एक दिन आना ही होगा इस दांतों की बाजार में. ಹೋಗಲೇ ಹೋಗೋ. ಜಂಬ ಕೊಚ್ಚಿಕೊಳ್ಳುತ್ತಿರುವ ಉತ್ತರ ಕುಮಾರ ಔಷಧ ಮರಿಯೇ, ಅದು ಏನು ಕಾಯ್ತು ಕಾಯ್ದು ನೋಡು. ಒಂದಿಲ್ಲ ಒಂದು ದಿನ ನಿನಗೆ ಬರುವುದು ಹೊತ್ತಲ್ಲ, ನಿನ್ನ ಸರ್ವನಾಶದ ಕೊತ್ತು ಎಂದು ನಿನಗೇನು ಗೊತ್ತು ಕತ್ತೆ ಮಗನೇ? ಇರ್ಲಿ ಬೇಡ್ರಿ ಮಾವ, ಅಷ್ಟೊಂದು ಯಾಕೆ ದಣ್ಕೋತೀರಾ? ಎಲ್ಲ ಮುಗಿದ ಮೇಲೆ ಬರ್ತಾ ಇದ್ರಲ್ಲ, ನೀವು ಬೇಗನೆ ಬಂದ್ರೆ ನನಗಿಷ್ಟವೇ ಕುತ್ತು ಬರ್ತಿತ್ತೇನೋ. ಅಯ್ಯೋ ಹುಚ್ಚಿ, ಇದ್ಯಾವ ಕೊತ್ತು? ಹೋಗ್ಲಿ ಬಿಡು. ನಾನು ನಿನಗೆ ಪರ್ಸನಲ್ ಆಗಿ ಭೇಟಿಯಾಗಲು ಹೇಳಿದ್ದೆ. ಯಾಕೆ ಗೊತ್ತಾ? ಯಾಕಂದ್ರೆ ನನಗೇನು ಗೊತ್ತಾಗ್ಬೇಕು? ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗ್ಬೇಕು. ಹೇಳ್ತೀನಿ ಗಿರಿಜಾ, ಆ ವಿಷಯ ಕೇಳಿದ ಮೇಲೆ ನಿನಗೆ ಸಂತೋಷವಾಗಬಹುದು. ಅದರ ಜೊತೆ ಸ್ವಲ್ಪ ಕಣ್ಣಿನಲ್ಲಿ ನೀರು ಬರಬಹುದು. ಯಾವ ವಿಷಯ ಹೇಳಿ ಮಾವ? ಗಿರಿಜಾ, ನನಗೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಆರ್ಡರ್ ಬಂದಿದೆ. ನಾಳೆನೇ ನಾನು ಟ್ರೈನಿಂಗ್ಗೆ ಹಾಜರಾಗಬೇಕಾಗಿದೆ. ಆದರೆ ಮೌನವಾಗಿ ಬಿಟ್ಟಲ್ಲ, ಯಾಕೆ? ಸಂತೋಷವಾಯಿತು ಅಥವಾ ದುಃಖವಾಯಿತು? ಸ್ವಲ್ಪ ದುಃಖ ಆಗ್ತಾ ಇದೆ. ಯಾಕಂದ್ರೆ ಮಾವ, ನೀವು ಹೀಗೆ ಕೇಳಿದ್ರೆ ನನಗೆ ಏನಂತ ಹೇಳಬೇಕು? ಬೆಲ್ಲದ ಜೊತೆ, ಬೇವಿನ ಮರ ಜೊತೆ ಬೆಲ್ಲ ಕೊಟ್ರೆ ಕಹಿ ಇದೆಯೋ ಸಿಹಿ ಇದೆಯೋ ಅಂತ ಕೇಳಿದ್ರೆ ನನಗೆ ಏನಂತ ಉತ್ತರ ಕೊಡ್ಲಿ ಮಾವ? ಆದ್ರೆ ನೀವು ನೌಕರಿಗೆ ಹೋಗ್ತಾ ಇದ್ರಿ, ತುಂಬಾ ಸಂತೋಷ. ನೌಕರಿಗೆ ಹೋಗ್ತಾ ಇದ್ರಲ್ಲ, ನಿಮ್ಮನೆ ಬಿಟ್ಟು ಇರ್ಲಿಕ್ಕೆ ಸ್ವಲ್ಪ ನೋವು ಆಗ್ತಾ ಇದೆ ಅಷ್ಟೇ ಮಾವ. ಗಿರಿಜಾ, ಬಹಳ ದಿನವೇನಿಲ್ಲ, ಆದಷ್ಟು ದಿನ ಟ್ರೈನಿಂಗ್ ಮುಗಿಸಿಕೊಂಡು ಬಂದ ಮೇಲೆ ನಿನ್ನ ಕೊರಳಿಗೊಂದು ತಾಳಿ ಕಟ್ಟಿ ನನ್ನ ಮನದ ಮನದಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಆದಷ್ಟು ದಿನ ನಿನ್ನನ್ನು ಬಿಟ್ಟು ಇರಬೇಕಲ್ಲ. ಮತ್ತೇನು ವಿಚಾರ ಮಾಡಿದರಾ? ಆ ನೆನಪು ಮರುಕಳಿಸುವಂತೆ ಒಂದು ಸಿಹಿಯಾದ ಕಾಣಿಕೆ ಕೊಡ್ತೀಯ. ಕಾಣಿಕೆನಾ? ಯಾವ ಕಾಣಿಕೆ ಕೊಡ್ಬೇಕು? ಗಿರಿಜಾ, ಸ್ವಚ್ಛ ಮನಸ್ಸಿನಿಂದ ಹೃದಯ ಬೆಚ್ಚಿ ಮರೆಯಲಾಗದ ಹಾಡೊಂದು ನಿನ್ನ ಬಾಯಿಂದ ನನ್ನ ಕಿವಿಗೆ ಸುತ್ತಲಿ ಪ್ರೇಮ ಮುದ್ರೆ ಎಂದುಕೊಂಡು ಸವಿಯಾದ ಮುತ್ತನ್ನು ಈ ನನ್ನ ಚಲುವಾದ ಕೆನ್ನೆಗೆ ಕೊಟ್ಟರೆ ಸಾಕು.
ಇದೇ ನೀನು ಕುಡ್ಬೇಕಾದಂತ ಒಂದು ಸಿಹಿ ಮುತ್ತಿನ ಕಾಣಿಕೆ. ಇದೇ ತಾನೇ ಹೊರಹೊಮ್ಮಲಿ ಈ ನಿನ್ನ ಸುಮಧುರ ಕಂಠದಿಂದ ಮನ ತಣಿಸುವ ಒಂದು ಸುಂದರವಾದ ಗಾನ. ಪ್ರೇಮ ಗಿರಿಜಾ, ಮಳೆ ಬಂದೇ ಬಿಡ್ತಲ್ಲ, ಬೇಗ ಕೊಟ್ಟು ಬಿಡೆ. ಇನ್ನ ಶಬ್ದನೇ ಆಗಿಲ್ವಲ್ಲ. ಹನಿ ಎಲ್ಲಿ ಬಿಟ್ರಿ? ನಿಮ್ ಬಿತ್ತಮ್ಮ ಹನಿ? ಹೌದೌದು, ಬಂದೇ ಬಿಡ್ತಲ್ಲ. ಗುಡುಗು 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 ಮಾವ, ಕೊಟ್ಟು ಬಿಡೆ ಬೇಗ. ಈ ಗುಡುಗು ಸಿಡಿಲು ಕೇಳ್ತಾ ಇದ್ರೆ ನನ್ನ ಎದೆ ದಡ 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 ಅಂತ ಇದೆ ಮಾವ. ಇಲ್ಲಿ ಇರೋದು ಬೇಡ, ನಿಮಗೆ ಮುತ್ತು ಬೇಕಾ? ಮುತ್ತು ಕೊಡ್ಬೇಕಾ ನಿಮ್ಗೆ? ಇಲ್ಲಿ ಬೇಡಿ ಮಾವ, ಅಲ್ಲಿ ಮರದ ನೆರಳಿಗೆ ಹೋಗೋಣ, ಅಲ್ಲಿ ನಿಮ್ಗೆ ಮುತ್ತು ಕೊಡ್ತೇನೆ.